ಟೊಮೊಟೊ ರಸಮ್ ಮಾಡೋಣ ಅಂತ ಎಲ್ಲ ನೀಟಾಗಿ ಬೇಯಿಸಿ ಈಚೆ ಇಟ್ಕೊಂಡಿದ್ದೀನಿ. ಈ ಥರ ಸಿಪ್ಪೆ ಇರೋದನ್ನೆಲ್ಲ ಈ ಥರದ್ದೆಲ್ಲ ಇದನ್ನೆಲ್ಲ ತೆಗೆದು ಬಿಸಾಕ್ಬಿಡೋಣ. ಈ ಥರ ಎಲ್ಲ ಬಿಸಾಕ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟಿದ್ದೀನಿ, ನೀರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡೋಣ ಅಂತ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಅದ್ರ ನೀರನ್ನ ಇದಕ್ಕೆ ತೆಗೆದು ಹುಣಸೆಹಣ್ಣು ನೀರಿಗೆ ಹಾಕ್ಬಿಡೋಣ. ಹಾಗೆ ಕಾಳು ಮೆಣಸಿಟ್ಕೊಂಡಿದ್ದೀನಿ, ಹಾಗೆ ಒಂದು ಸ್ಪೂನ್ ಜೀರಿಗೆ ಇಟ್ಕೊಂಡಿದ್ದೀನಿ, ಮತ್ತು ಹಿಂಗು ಇಟ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಜಜ್ಕೊಂಬರೋಣ ಬನ್ನಿ. ಕಾಳು ಮೆಣಸು, ಜೀರಿಗೆ ಹಾಕಿ ಎಲ್ಲ ನೀಟಾಗಿ ಪೌಡ್ರ್ ಮಾಡ್ಕೊಂಬರೋಣ. ಎಲ್ಲ ಚೆನ್ನಾಗಿ ಪೌಡ್ರಾಗಿದೆ. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಜೀರಿಗೆ ಮೆಣಸು ಕುಟ್ಟಿಟ್ಕೊಂಡಿದ್ದೀನಿ. ಬನ್ನಿ ಈಗ ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಅದಕ್ಕೆ ಒಂದು 2ರಿಂದ 3 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋಣ. ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹಿಂಗು ಹಾಕಿ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊವನ್ನೆಲ್ಲ ತೆಗೆದು ಅದನ್ನು ಹಾಕ್ಬಿಡೋಣ. ಹಾಕಿದ ನಂತರ ಕುದಿಯಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಕುದೀಲಿ. ನೋಡಿ, ಕೈನೆಲ್ಲ ಕುದಿತಾ ಇದೆ ಚೆನ್ನಾಗಿ. ಈಗ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಮೆಣಸು ಮತ್ತು ಜೀರಿಗೆ, ಅದನ್ನು ಹಾಕಿ 1 ನಿಮಿಷ ಸ್ಲೋ ಮಾಡಿ ಬಿಡೋಣ. ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡೋಣ. ನನ್ನ ಹತ್ರ ಸ್ವಲ್ಪ ಇತ್ತು ಕೊತ್ತಂಬರಿ, ನೀವು ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡಿ ಕೆಳಗೆ ಇಳಿಸ್ಬಿಡೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಬರೀ ರಸಮ್ ಆಗಿರೋದ್ರಿಂದ ನಾನು ಈಗ ಹಪ್ಪಳ ಸಂಡಿಗೆ ಹಾಕೋಣ ಅಂತ ಎಣ್ಣೆ ಕಾಯ್ದಿದೆ. ಈಗ ಹಾಕೋಣ ಬನ್ನಿ. ಇದು ಹುಳಿಕಾಳು ಹಪ್ಪಳ, ಅಕ್ಕಿ ಹಪ್ಪಳ ಖಾಲಿಯಾಗಿದೆ.
ಎಲ್ಲ ಕರ್ದಾಕಿದೆ. ಸೊಂಡಿಗೆ ಹಾಕೋಣ ಈಗ. ಅಕ್ಕಿ ಮತ್ತು ಸಬ್ಬಕ್ಕಿ ಸೊಂಡಿಗೆ ತುಂಬ ಚೆನ್ನಾಗಿದೆ. ಬನ್ನಿ ಮತ್ತೆ ಇರೋದೆಲ್ಲ ಕರ್ಕೊಂಬಂದ್ಬಿಡೋಣ.